ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊಂದಲ ಶುರುವಾಗಿದೆ. ಸೊ ಎಲ್ರಿಗೂ ಕೂಡ ರೇಷನ್ ಅನ್ನ ಬಂದ್ ಮಾಡ್ತಾರೆ, BPL ಕಾರ್ಡ್ ರದ್ದಾಗ್ತಾ ಇದಾವೆ, ನಾವು ಇನ್ನ ಒಂದು ಏನ್ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದೀರಾ. ಸೊ ಅದರೊಂದಿಗೆ ಇನ್ನೊಂದು ದೊಡ್ಡ ಶಾಕ್ ಎದುರಾಗಿದೆ. ಸೊ ಏನಪ್ಪಾ ಅಂದ್ರೆ, ನಿಮ್ಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರಬೇಕು, ಅಥವಾ ನಿಮ್ಗೆ ಅಕ್ಕಿ ಬರಬೇಕು, ಅಕ್ಕಿ ಹಣ ಬರಬೇಕು, ಅಥವಾ ಎಲ್ಲ ಒಂದು ರೇಷನ್ ನಿಮ್ಗೆ ಬರಬೇಕು ಅಂದ್ರೆ ಇನ್ ಮುಂದೆ ನೀವು ರೇಷನ್ ಏನ್ ತೆಗೆದುಕೊಳ್ಳಕ್ ಹೋಗ್ತೀರಲ್ವಾ ಆಫೀಸ್ಗೆ, ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಪತ್ರವನ್ನ ಕೊಡ್ಬೇಕು. ಸೊ ಆ ಪತ್ರ ಕೊಟ್ರೆ ನಿಮ್ಗೆ ರೇಷನ್ ಮುಂದುವರಿಯುತ್ತೆ, ಹಾಗೆ ಅನ್ನಭಾಗ್ಯದ ಅಮೌಂಟ್ ಮುಂದುವರಿಯುತ್ತೆ, ಹಾಗೆ ಹೆಚ್ಚುವರಿಯಾಗಿ ಇನ್ನ ಅಮೌಂಟ್ ನಿಲ್ಲಿಸಿ ಅಕ್ಕಿ ಕೊಡ್ತಾರಲ್ವಾ, ಸೊ ಅದು ಕೂಡ ನಿಮ್ಗೆ ತಲುಪುತ್ತೆ. ಈ ಒಂದು ಪತ್ರ ನೀವು ಕೊಟ್ಟಿಲ್ಲ ಅಂದ್ರೆ ಯಾವುದು ನಿಮ್ಗೆ ತಲುಪಲ್ಲ, ಹಾಗೆ BPL ಕಾರ್ಡ್ ರದ್ದಾಗುತ್ತೆ. ಸೊ ಹಾಗಾದ್ರೆ ಏನಪ್ಪಾ ಆ ಪತ್ರ ಅಂತ ನೀವು ಕೇಳೋದಾದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ಅನ್ನಭಾಗ್ಯ ಯೋಜನೆಯಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇದೆ. ಏನಪ್ಪಾ ಅಂದ್ರೆ, ಒಂದು ಕಡೆ ರೇಷನ್ ನಿಲ್ಲಿಸಿ ನಾವು ಅಂದ್ರೆ 5 kg ಅಕ್ಕಿ ಬದಲಿಗೆ ಏನು ಹಣ ಕೊಡ್ತಾ ಇದ್ರಲ್ವಾ, ಸೊ ಹಣವನ್ನ ಸ್ಟಾಪ್ ಮಾಡಿ ನಾವು 10 kg ಅಕ್ಕಿಯನ್ನೇ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇತ್ತು. ಸೊ ಅದ್ರ ಮಧ್ಯೆ ಈಗ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದಿಷ್ಟು ಜನರ BPL ಕಾರ್ಡ್ ಅನ್ನ ಕೂಡ ರದ್ದು ಮಾಡಿದ್ದಾರೆ. ಸೊ ಯಾಕಂದ್ರೆ ಅವರು ಬಡತನ ರೇಖೆಗಿಂತ ಜಾಸ್ತಿ ಇದ್ದಾರೆ, ಅಂದ್ರೆ ಶ್ರೀಮಂತರಾದ್ರೂ ಕೂಡ ಒಂದು ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಮೌಂಟ್ ಆಗಿರ್ಬೋದು, ಸೊ ಈ ರೀತಿ ಅನ್ನಭಾಗ್ಯದ ಅಮೌಂಟ್ ಆಸೆಗೆ ಸುಳ್ಳು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಅವರು ಅಮೌಂಟ್ ಅನ್ನ ಪಡಿತಾ ಇದ್ದಾರೆ. ಸೊ ಅಂತವರ ಒಂದು BPL ಕಾರ್ಡ್ ಅನ್ನ ಸರ್ಕಾರ ರದ್ದು ಮಾಡಿದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಷ್ಟು BPL ಕಾರ್ಡ್ ಅವ್ರು ರದ್ದು ಮಾಡಿದ್ರು ಕೂಡ ಇನ್ನೂ ಇಷ್ಟೊಂದು ಒಂದು ವಂಚನೆ ಮಾಡಿ ತಗೊಂಡವರು ಇನ್ನೂ ಜಾಸ್ತಿ ಇದಾರಂತೆ, ಅವ್ರಿಗೆ ಕಂಡು ಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಂಡಿದೆ ಅಂದ್ರೆ, ನಾವೇನ್ ತಿಂಗಳಿಗೆ ರೇಷನ್ ಅಂಗಡಿಗೆ ಹೋಗ್ತೀವಲ್ವಾ ರೇಷನ್ ಹಾಕಿಸ್ಕೊಂಡ್ ಬರಕ್ಕೆ, ಸೊ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಈಗ ನಾವು BPL ಕಾರ್ಡ್ ಇದೆ ನಮ್ಮ ಹತ್ರ BPL ಕಾರ್ಡ್ ಇದ್ರೆ ನಾವು ಯಾವ ಆಸ್ತಿ ಹೊಂದಿದೀವಿ ಏನು ಅನ್ನೋದು ಬೇರೆಯವ್ರಿಗೆ ಗೊತ್ತಾಗಲ್ಲ. ಸೊ ಇನ್ ಮುಂದೆ ಏನ್ ಹೇಳ್ತಾ ಇದೆ ಸರ್ಕಾರ ಅಂದ್ರೆ, ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಒಂದು ಹತ್ತಿರದ ರೇಷನ್ ಆಫೀಸ್ ಅಲ್ಲಿ ಕೊಟ್ರೆ ಅವರು ನಿಮ್ಗೆ ನಿಮ್ಮ ಒಂದು ಆದಾಯವನ್ನ ನೋಡಿ ಎಂಟ್ರಿ ಮಾಡಿ, ಆ ನಂತರ ನಿಮ್ಗೆ BPL ಕಾರ್ಡ್ ಬರ್ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಿಕೊಂಡು ನಿಮ್ಗೆ ನೆಕ್ಸ್ಟ್ ತಿಂಗಳಿಂದ ಒಂದು ರೇಷನ್ ಅನ್ನ ವಿತರಣೆ ಮಾಡ್ತಾರೆ. ಅಥವಾ ನೀವು ವಂಚನೆ ಮಾಡಿ ತಗೊಂಡಿದ್ರೆ ಅಂತವ್ರದ್ದು ಅಲ್ಲೇ ಸ್ಪಾಟ್ ಅಲ್ಲೇ ರದ್ದು ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೂಲ್ಸ್ ಅನ್ನ ತಂದಿದ್ದಾರೆ. ಸೊ ನೀವು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ನೀವು ಕೊಟ್ರೆ ಮಾತ್ರ ಇನ್ ಮುಂದೆ ನಿಮಗ ಅನ್ನಭಾಗ್ಯ ಆಗಿರಬಹುದು, ಅಥವಾ ಒಂದು ಗೃಹಲಕ್ಷ್ಮಿ ಯೋಜನೆದ್ದಾಗಿರ್ಬಹುದು, ಅಥವಾ ರೇಷನ್ ಅಂದ್ರೆ 10 kg ಅಕ್ಕಿ ಜೊತೆಗೆ ಇನ್ನೇನೋ ಫ್ರೀ ಕೊಡ್ತೀನಿ ಅಂದಿದ್ರಲ್ವಾ, ಸೊ ಅದೆಲ್ಲವೂ ಬರುತ್ತೆ. ಅಥವಾ ನೀವು ಜಾತಿ ಆದಾಯ ಕೊಟ್ಟಿಲ್ಲ ಅಂದ್ರೆ ಅದು ರದ್ದಾಗುತ್ತೆ. ಹಾಗೆ KYC ಮಾಡಿಸೋದು ಕಡ್ಡಾಯ ಅಂತ ಹೇಳಿದ್ದಾರೆ. ಈ ಎಲ್ಲವನ್ನ ನೀವು ಸರಿಯಾಗಿ ಮಾಡಿಸಿದ್ರೆ ನಿಮ್ಗೆ ಮುಂದುವರಿಯುತ್ತೆ. ಅಂದ್ರೆ ಮುಂದಿನ ತಿಂಗಳಿಂದನೇ ಇದು ಶುರುವಾಗ್ತಾ ಇದೆ. ಈಗಲೇ ಹೋಗಿ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನಿಮ್ಮ ಒಂದು ಹತ್ತಿರದ ನೀವೆಲ್ಲಿ ರೇಷನ್ ಹಾಕ್ಸ್ಕೋತಿರಲ್ವಾ ಆ ಒಂದು ಆಫೀಸ್ಗೆ ಕೊಡಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ಅದನ್ನು ಆನ್ಸರ್ ಮಾಡ್ತೀನಿ. ಸೊ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ಸ್ ನೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.